ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹಾಗೂ ಟ್ಯಾರೋನ ಕೂಡ ಬಳಸ್ಕೊಂಡು ಒಂದಷ್ಟು ಮೆಸೇಜಸ್ ಏನಿದೆ ಹಾಗೂ ಈ ವ್ಯಕ್ತಿ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇವತ್ತು ನಿಮಗೆ, ವಾಟ್ ಆರ್ ದ ಮೆಸೇಜಸ್ ಫ್ರಮ್ ದಿಸ್ ಪರ್ಸನ್ ಅದನ್ನು ಕೂಡ ಹೇಳ್ತಾ ಬರ್ತೀನಿ. ಈ ವ್ಯಕ್ತಿ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರ್ಬೋದು, ಇಲ್ಲದೇ ಇರ್ಬೋದು, ನಿಮ್ಮ ಸಿಚುವೇಶನ್ ಈ ವ್ಯಕ್ತಿ ಜೊತೆ ಏನೇ ಆಗಿರಬಹುದು. ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಅಫ್ಕೋರ್ಸ್ ದೇರ್ ಸಮ್ ಇಂಪಾರ್ಟೆಂಟ್ ಮೆಸೇಜಸ್, ಅದರಿಂದನೇ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಲ್ವಾ. ಸೊ ಅದು ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಹೆಸರನ್ನು 3 ಸಲ ಹೇಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಅವ್ರು ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅವ್ರ ಮನಸ್ಥಿತಿ ಇವತ್ತೇನಾಗಿದೆ, ಅವರ ಎನರ್ಜಿ ನಿಮ್ಮ ಕಡೆ ಏನಿದೆ, ಇದೆಲ್ಲ ಕೂಡ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇವತ್ತಿನ ಎನರ್ಜಿ ಹೇಗಿದೆ ಅಂದರೆ ಈ ವ್ಯಕ್ತಿ ಒಂದು ಕನ್ಫ್ಯೂಷನ್ನಲ್ಲಿದ್ದಾರೆ. ಕನ್ಫ್ಯೂಸ್ಡ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಅವರ ಮನಸ್ಥಿತಿ ಇವತ್ತು ಹೇಗಿದೆ, ಇವಾಗ ಹೇಗಿದೆ ಅಂದರೆ ಒಂದು ಸ್ಥಿಮಿತ ಇಲ್ಲ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಒಂದು ಭಯ ಈ ವ್ಯಕ್ತಿಗೆ ಕಾಡ್ತಾ ಇದೆ. ಯಾವುದೋ ಒಂದು ನೋವಿನ ವಿಚಾರವಾಗಿ ಅವರು ನರಳುತ್ತಾ ಇದ್ದಾರೆ ಅಂತ ತೋರಿಸ್ತಿದೆ. ನಿಮ್ಮ ಅವರ ನಡುವೆ ಇತ್ತೀಚೆಗೆ ಏನಾಗಿದೆಯೋ ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಅದು ಯಾಕೆ ಹಾಗೆ ಆಯಿತು, ನಿಮ್ಮ ಅವರ ನಡುವೆ ಯಾಕೆ ಆ ಒಂದು ಸಿಚುವೇಶನ್ ಇಬ್ಬರು ಅನುಭವಿಸ್ಬೇಕಾಯಿತು ಅನ್ನುವುದನ್ನು ಕ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಅದನ್ನು ಅವರು ಲೈಕ್ ದೇ ಆರ್ ಟ್ರೈಂಗ್, ದಿಸ್ ಪರ್ಸನ್ ಇಸ್ ಡಿಕೋಡಿಂಗ್ ಅಂತ ಹೇಳ್ತೀವಿ. ಡಿಕೋಡಿಂಗ್ ಅಂದರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ಕಂಡೀಷನ್ ನಿಮಗೂ ಅವ್ರಿಗೂ ಆಗಿರುವಂಥ ಒಂದು ಗೊಂದಲದ ಸಿಚುವೇಶನ್ ಇರ್ಬೋದು, ನೋವಿನ ಕಂಡೀಷನ್ ಇರ್ಬೋದು, ಏನೇ ಆಗಿರ್ಬೋದು, ಯಾಕೆ ಹಾಗಾಯಿತು, ಕಾರಣ ಏನು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ಅವರು ಆತರದಲ್ಲೋ ಕೋಪದಲ್ಲೋ ಅವ್ರ ಬಾಯಿಂದ ಏನೋ ಬಂದಿದೆ, ಅಂದರೆ ಏನೋ ಹೇಳಿಬಿಟ್ಟಿದ್ದಾರೆ. ನಿಮಗೆ ನೋವಾಗುವ ಹಾಗೆ ಅವರೇನೋ ಹೇಳಿದ್ದಾರೆ. ಹಾಗೂ ಆ ವಿಚಾರವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದು ಸರಿ ಇದೆಯಾ, ನಾನು ಹೇಳಬಾರ್ದಾಗಿತ್ತೇನೋ, ನಾನು ಅತಿಯಾಗಿ ಮಾತಾಡ್ಬಿಟ್ನೇನೋ, ನಾನು ಮನಸ್ಸಿಗೆ ನೋವು ಮಾಡಿಬಿಟ್ನೇನೋ, ಅಂದರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ ಅನ್ನುವಂಥ ಒಂದು ವಿಚಾರಕ್ಕೆ ಒಳಗಾಗಿದ್ದಾರೆ ಈ ವ್ಯಕ್ತಿ. ನಾನು ಹೀಗೆ ಮಾಡಬಾರ್ದಾಗಿತ್ತು, ಈ ಥರ ನಾನು ಯಾಕೆ ವರ್ತಿಸಿದೆ. ಸೊ ಅವರೇ ತುಂಬ ಕ್ವೆಶ್ಚನ್ ಮಾಡ್ಕೊಳ್ತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಷನಲ್ಲಿ ನಾನು ಅದನ್ನೇ ಪಿಕ್ ಮಾಡ್ತಾ ಇದ್ದೀನಿ. ಆ ಥರ ಪಟ್ಬಿಟ್ನೇನೋ, ನಾನು ಆ ಥರದ್ದು ಒಂದು ಸ್ಟೆಪ್ ತೊಗೊಂಡಿದ್ದು ಸರಿ ಇಲ್ಲ ಅಲ್ವಾ ಅಂತ ಕೂಡ ಅವರು ಕ್ವೆಶ್ಚನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಅವರ ನಡುವೆ ಯಾವ ರೀತಿಯಾದ ಒಂದು ಜಗಳ ಆಗಿದೆಯೋ ಅಥವಾ ಮನಸ್ತಾಪ ಆಗಿದೆಯೋ ಅದ್ರ ಬಗ್ಗೆ ಅವ್ರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ಬಿಕಾಸ್ ಅವ್ರು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ. ಹಾಗೂ ಕೋಪದಲ್ಲಿ ಏನೋ ಒಂದು ಮಾತು ಬಂದ್ಬಿಡುತ್ತೆ. ಅದಾದ ನಂತರ ಯೋಚನೆ ಮಾಡ್ತಾರೆ, ನಾನು ಹೀಗೆ ಮಾತಾಡಬಾರ್ದಾಗಿತ್ತಲ್ಲ ಅಂತ. ಸೊ ಅದೇ ಪರಿಸ್ಥಿತಿ ಈ ವ್ಯಕ್ತಿನೂ ಇವತ್ತು ಅನುಭವಿಸ್ತಿದ್ದಾರೆ. ಅದರಿಂದ ಯಾವುದೇ ರೀತಿಯಾದ ಕೆಲಸದ ಕಡೆಗೆ ಗಮನ ಇಲ್ಲ. ಎಫೆಕ್ಟಿವ್ ಆಗಿ ಮಾಡಬೇಕು ನಾನು ಇವತ್ತು. ಅವರು ದಿನಾನೂ ಅಷ್ಟೇ ಏನೋ ಅವರು ಪ್ರಯೋಜನಕಾರಿಯಾಗುವಂಥ ವಿಚಾರಗಳಿಗೆ ಅವರು ಮನಸ್ಸು ಹಾಕಲಿಲ್ಲ, ಕೆಲಸನೂ ಮಾಡಲಿಲ್ಲ. ಅಂದರೆ ಏನೋ ಒಂದು ಮೂಡಿ ಆ್ಯಟಿಟ್ಯೂಡನ್ನ ಪಿಕ್ ಮಾಡ್ತಾಯಿದ್ದೀನಿ, ಒಂಥರ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ಬೋದು. ಆ ಒಂದು ವಿಚಾರ ನಾನು ಪಿಕ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಅವರ ನಡುವೆ ಒಂದು ಸೈಲೆನ್ಸ್ ಇರಬಹುದು, ಮಾತು ಕಮ್ಮಿ ಇರಬಹುದು. ಹಾಗೂ ಈ ವ್ಯಕ್ತಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ನಿಮ್ಮ ಹತ್ರ ಮಾತಾಡಬೇಕು ಹಾಗೂ ನಾನು ಹೀಗೆ ಮಾತಾಡಿದ ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕು ಅಂತಲೂ ಅನ್ನಿಸ್ತಾ ಇದೆ. ಆದರೂ ಈ ವ್ಯಕ್ತಿಗೆ ಈಗೋ ಜಾಸ್ತಿ ಇದೆ, ಈಗೋ ಅಡ್ಡ ಬರ್ತಾ ಇದೆ. ಅವರ ಈಗೋ ಈ ಒಂದು ರಿಲೇಷನ್ಶಿಪ್ನ ನಾಶ ಮಾಡಿದೆ. ಖಂಡಿತವಾಗ್ಲೂ ಅದಾಗಿದೆ. ನಾನು ಅನುಮಾನ ಇದೆ ಒಂದು, ಹಾಗೂ ನಾನು ಅನ್ನುವಂಥ ಅಹಂಭಾವನೆ ಎರಡೂ ಇದೆ. ಅವರು ನಿಮ್ಮನ್ನು ತುಂಬ ಅನುಮಾನಿಸೋದು ಅಂದರೆ ಅವ್ರಿಗೆ ಒಂದು, ನೀವು ಅವ್ರನ್ನೆಲ್ಲರೂ ಬಿಟ್ಟು ಹೋಗ್ಬಿಡ್ತೀರೇನೋ, ಅಥವಾ ನಿಮ್ಮ ಲೈಫ್ನಲ್ಲಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಆದರೆ ಅವ್ರು ಎಂಜಾಯ್ ಮಾಡ್ತಾ ಇಲ್ಲ. ಅವ್ರು ನಿಮ್ಮ ಅವ್ರ ಲೈಫ್ನ ಬಹಳಷ್ಟು ಸಲ ಕಂಪೇರ್ ಮಾಡ್ಕೊಂಡಿದ್ದಾರೆ.
ಹಾಗೂ ಅವ್ರಿಗೇನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಲೈಫ್ ಅದ್ಭುತವಾಗಿದೆ, ಅವ್ರ ಲೈಫ್ ಚೆನ್ನಾಗಿಲ್ಲ. ಹಾಗೆ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಗೆ ಈಸಿಯಾಗೆಲ್ಲ ಸಿಗುತ್ತೆ, ಅವ್ರ ಲೈಫಲ್ಲಿ ಎಲ್ಲದಕ್ಕೂ ಅವ್ರು ಕಷ್ಟಪಡಬೇಕು, ಈ ಥರನೂ ಅವ್ರು ಎಷ್ಟೋ ಸಲ. ಸೊ ಒಂದು ಸ್ವಲ್ಪ ಜೆಲೆಸಿ ಎನರ್ಜಿನ ಈ ವ್ಯಕ್ತಿಯಿಂದ ನಾನು ಪಿಕ್ ಮಾಡಿದ್ದೀನಿ ಇವತ್ತಿನ ರೀಡಿಂಗ್ನಲ್ಲಿ. ಹಾಗೂ ಆ ಜೆಲೆಸಿಯಿಂದನೇ ಆ ರೀತಿಯಾದ ಕೋಪದ ಮಾತುಗಳು ನಿಮಗೆ ಹರ್ಟ್ ಆಗಲಿ ಅಂತಲೇ ಮಾಡಿಬಿಟ್ಟಿದ್ದಾರೆ ಪಾಸ್ಟ್ನಲ್ಲಿ. ಇತ್ತೀಚೆಗೇನೋ ಆಗಿದೆಲ್ಲ, ಆ ವಿಚಾರವಾಗಿ ನೋಡೋಕ್ಕೆ ಹೋದರೆ ಆ ಒಂದು ಜೆಲೆಸಿಯಿಂದ, ಆ ಒಂದು ಕೋಪದಿಂದ ನಿಮಗೇನೋ ಒಂದು ಜಯ ಸಿಕ್ಕಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ಲೈಫ್ ಚೆನ್ನಾಗಾಗಿರ್ಬೋದು. ಅದನ್ನು ಈ ವ್ಯಕ್ತಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಬಿಕಾಸ್ ಪರ್ಸ್ನಲಿ ಅವ್ರ ಲೈಫ್ ಅಷ್ಟು ಚೆನ್ನಾಗಿಲ್ಲ, ಪ್ರೊಫೆಷ್ನಲಿ ಏನೋ ಒಂದು ಸ್ವಲ್ಪ ಸ್ಟ್ರಗಲ್ ನೋಡ್ತಾ ಇದ್ದೀನಿ ಇವ್ರ ಲೈಫ್ನಲ್ಲಿ. ನಿಮ್ಮ ಲೈಫ್ನಲ್ಲಿ ನೀವು ಹಣ ಮತ್ತು ಒಂದು ಯಶಸ್ಸನ್ನು ತುಂಬ ಅದ್ಭುತವಾಗಿ ಪಡ್ಕೊಂಡಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಏನಾಗುತ್ತೆ ಅಂದರೆ ನೀವು ಶ್ರಮ ಪಟ್ಟಿರ್ತೀರ, ಆದರೆ ಅದು ಜನಕ್ಕೆ ಏನು ಅನಿಸುತ್ತೆ ಅಂದರೆ ನೀವೇನೋ ಹಾಕೇ ಇಲ್ಲ ಎಫರ್ಟ್ಸ್, ನಿಮ್ಗೆ ಈಸಿಯಾಗಿ ಬಂತು ಅಂತ. ಇಲ್ಲ, ನೀವು ನಿಮ್ಮ ಎಫರ್ಟ್ಸ್ ಹಾಕಿರ್ತೀರ, ಆದರೆ ನೀವು ಸ್ಟ್ರೆಸ್ನ ಬೇರೆಯವ್ರ ಹತ್ರ ತೋರಿಸ್ಕೊಳ್ಳಲ್ಲ. ನಿಮ್ಮ ವ್ಯಕ್ತಿತ್ವ ಹಾಗೆ, ನೀವೆಲ್ಲನೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ, ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ, ಹಾಗೂ ನೀವು ಜೀವನನ ತುಂಬ ಸುಂದರವಾಗಿ ಕಟ್ಕೊಂಡಿದ್ದೀರಾ. ಓಕೆ, ಅದು ನಿಮ್ಮ ಶ್ರಮದಿಂದ, ಅದು ನಿಮ್ಮ ಕಷ್ಟದಿಂದಾನೇ. ಆದರೆ ಈ ವ್ಯಕ್ತಿ ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಜೆಲೆಸಿ ಎನರ್ಜಿನ ಪಾಸ್ ಮಾಡಿದ್ದಾರೆ, ಹಾಗೂ ಕಂಪ್ಯಾರಿಸನ್ ಮಾಡಿಕೊಂಡು ಅಸೂಯೆ ಎನರ್ಜಿನ ಪಾಸ್ ಮಾಡಿದ್ದಾರೆ ಅಂತ ಇವತ್ತಿನ ರೀಡಿಂಗ್ನಲ್ಲಿ ನಾನು ಸ್ಟ್ರಾಂಗಾಗಿ ಪಿಕ್ ಮಾಡ್ತಾಯಿದ್ದೀನಿ. ಅವ್ರ ಪ್ರಕಾರ ಅವ್ರ ಲೈಫ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ಆದರೆ ನಿಮ್ಮ ಲೈಫ್ ಅಟ್ರಾಕ್ಟಿವ್ ಆಗಿದೆ, ಕಲರ್ಫುಲ್ ಆಗಿದೆ ಅಂತ ಕೂಡ ಈ ವ್ಯಕ್ತಿ ಯೋಚನೆ ಬಹಳಷ್ಟು ಸಲ ಮಾಡಿದ್ದಾರೆ. ಅದರಿಂದನೇ ಆ ರೀತಿಯಾದ ಒಂದು ಕೋಲ್ಡ್ ಟ್ರೀಟ್ಮೆಂಟ್ನ ಈ ವ್ಯಕ್ತಿ ಕೊಡ್ತಾರೆ. ಅಂದರೆ ಮಾತಾಡೋದೇ ಇರುವಂಥದ್ದು, ನಿಮಗೆ ಬೇಜಾರು ಮಾಡುವಂಥದ್ದು. ಈಗ ನಿಮ್ಮ ಮೂಡ್ ಆಫ್ ಆಗಿಬಿಡುತ್ತೆ, ನೀವು ಅವ್ರನ್ನ ಹಚ್ಕೊಂಡಿದ್ದೀರಾ ಅಂತ ಈ ವ್ಯಕ್ತಿ ಖಂಡಿತವಾಗ್ಲೂ ಗೊತ್ತಿದೆ. ಸೊ ನೀವು ಸರಿಯಾಗಿ ಮಾತಾಡಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಮೂಡ್ ಆಫ್ ಆಗುತ್ತೆ ಅಲ್ವಾ. ಅದವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಹೇಗಾದರೂ ಮಾಡಿ ಏನಾದರೂ ಒಂದು ಸ್ಟ್ರೆಸ್ನ ಕ್ರಿಯೇಟ್ ಮಾಡಬೇಕಲ್ಲ, ಯಾಕಂದರೆ ಸ್ಟ್ರೆಸ್ ಫ್ರೀ ಲೈಫ್ನ ಇವ್ರು ಲೀಡ್ ಮಾಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಏನಾದರೂ ನಾನು ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕಲ್ಲ ಅಂತ ಇವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಅಪ್ಸೆಟ್ ಆಗ್ತಾ ಇದ್ದೀರಾ. ಸೊ ನೀವೇನು ಮಾಡಬೇಕಾಗತ್ತೆ, ನೋ ರಿಯಾಕ್ಷನ್ ಇಸ್ ದ ಬೆಸ್ಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ಟೈಮ್ನಲ್ಲಿ ಅವರು ಒಂದು ರಿಯಾಕ್ಷನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಅದನ್ನು ಕೊಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಐ ಟೋಲ್ಡ್, ಇವಾಗ ಸೈಲೆನ್ಸ್ ಇರ್ಬೋದು, ಬಹಳ ಸೈಲೆನ್ಸ್ ನಿಮ್ಮ ಅವರ ನಡುವೆ ಇರ್ಬೋದು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬೆಟರ್. ಏಕೆಂದರೆ ಇವಾಗ ನೀವು ಮತ್ತೆ ಅಪ್ರೋಚ್ ಆದರೆ, ನೀವು ಮತ್ತೆ ಇದನ್ನ ಸರಿ ಮಾಡಬೇಕು ಅಂತ ನಿಮ್ಮ ಕಡೆಯಿಂದ ನೀವು ಎಫರ್ಟ್ಸ್ ಹಾಕೋದ್ರಿಂದ ಅವರು ಅದನ್ನು ಗ್ರ್ಯಾಂಟೆಡಾಗಿ ತೊಗೋಬೋದು, ಅಥವಾ ಅದನ್ನು ಅವರು ಏನು ಎಲ್ಲಿ ಹೋಗ್ಬೋದು, ಇಲ್ಲೇ ತಾನೇ ಬರ್ತಾರೆ, ಈ ಥರ ಬೇಜವಾಬ್ದಾರಿಯಾಗಿ ನಡ್ಕೋಬಹುದು. ಅದು ಒಳ್ಳೆಯ ವಿಷಯ ಅಲ್ಲ, ಅದು ನಿಮಗೆ ಬೇಜಾರು ಮಾಡುತ್ತೆ, ಹಾಗೂ ಅದು ನಿಮ್ಗೆ ಇರಿಸು ಮುರುಸು ಕೂಡ ಮಾಡುತ್ತೆ, ವಿಚ್ ಇಸ್ ನಾಟ್ ರೈಟ್. ಯು ಡೋಂಟ್ ಡಿಸರ್ವ್ ಇಟ್ ಅಲ್ವಾ. ನೀವು ಅದನ್ನು ಡಿಸರ್ವ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಅಲ್ಲ. ನೀವು ಯಾಕೆ ಅದನ್ನು ಡಿಸರ್ವ್ ಮಾಡ್ತೀರಾ ಹೇಳಿ. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಅದೇ ನಾನು ಪಿಕ್ ಮಾಡ್ತಾಯಿದ್ದೀನಿ. ಜೆಲೆಸಿ ಎನರ್ಜಿ ಸ್ಟ್ರಾಂಗಾಗಿ ಬಂದಿದೆ ಈ ವ್ಯಕ್ತಿಯಿಂದ. ನಿಮಗೆ ನಿಮ್ಮ ಲೈಫ್ ಚೆನ್ನಾಗಿರೋದು ಈ ವ್ಯಕ್ತಿಗೆ ತೊಗೊಳಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗೆ. ಮೇ ಬಿ ನಿಮಗೆ ಪ್ರಮೋಷನ್ ಬಂದಿರ್ಬೋದು, ಮೇ ಬಿ ನಿಮ್ಮ ಲೈಫ್ ಏನೋ ಚೆನ್ನಾಗಾಗಿರ್ಬೋದು, ಅಥವಾ ಏನೋ ಲಾಭ ಬಂದಿರ್ಬೋದು, ಅಥವಾ ನೀವೇನೋ ಕೊಂಡ್ಕೊಂಡಿರ್ಬೋದು, ಏನೋ ಒಂದು ಲಕ್ಸುರಿ ಆಗಿರೋದನ್ನ ನೀವು ತೊಗೊಂಡಿರಬಹುದು. ಮೇ ಬಿ ಕಾರ್ ತೊಗೊಂಡಿರ್ಬೋದು, ಚಿನ್ನ ತೊಗೊಂಡಿರ್ಬೋದು, ಅಥವಾ ಮನೆ ತೊಗೋಬೇಕೋ, ಏನೋ ಒಂದು ದೊಡ್ಡದು ನೀವು ತೊಗೊಂಡಿದ್ದೀರಾ ಇತ್ತೀಚೆಗೆ. ಅದನ್ನು ಈ ವ್ಯಕ್ತಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ನಿಮ್ಮ ಲೈಫ್ ಚೆನ್ನಾಗಿದೆ. ಸೊ ನಿಮ್ಮ ಲೈಫ್ನ ನೀವು ಡಿಸ್ಟರ್ಬ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಾನು ಅದನ್ನೇ ಪಿಕ್ ಮಾಡಿದ್ದು. ಅವರ ಮೈಂಡ್ ಮೆಸೇಜಸ್ನ ಕೂಡ ಹೇಳ್ತೀನಿ, ಹಾಗೂ ಈ ರಿಲೇಷನ್ಶಿಪ್ನಲ್ಲಿ ಇನ್ನೂ ಏನೇನು ವಿಷಯಗಳು ನೀವು ತಿಳ್ಕೊಬೇಕಾಗಿದೆ ಅಂತ ಕೂಡ ಹೇಳ್ತೀನಿ. ಫಸ್ಟು ಕೆಲವು ಮೈಂಡ್ ಮೆಸೇಜಸ್ ಅವ್ರ ಕಡೆಯಿಂದ ಅವ್ರು ಏನು ಹೇಳಬೇಕು ಅಂತ ಹೊರಟಿದ್ದಾರೆ ನಿಮಗೆ. ಅವರ ಮನಸ್ಥಿತಿ ನಿಮ್ಮ ಕಡೆಗೆ ಏನಿದೆ, ಅವರು ಏನನ್ನು ವ್ಯಕ್ತಪಡಿಸ್ಬೇಕು ಅಂತ ಇದ್ದಾರೆ. ವಾಟ್ ಆರ್ ದಿಸ್ ಪರ್ಸನ್ಸ್ ಮೈಂಡ್ ಮೆಸೇಜಸ್ ನೋಡೋಣ. ಫಸ್ಟ್ ಮೆಸೇಜ್ ಏನು ಬಂದಿದೆ, ಐಸೋಲೇಷನ್, ಲೀವ್ ಮೀ ಅಲೋನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಇವಾಗ ನೀವು ಕಾಂಟ್ಯಾಕ್ಟ್ ಮಾಡಿದ್ರು, ಇವಾಗ ನೀವು ಮಾತಾಡೋಕ್ಕೆ ಹೋದ್ರೂ ಈ ಒಂದು ಡೈಲಾಗ್ ಬರುತ್ತೆ ಅವರಿಂದ, ಏನಂದರೆ ಲೀವ್ ಮೀ ಅಲೋನ್, ನಾನು ಒಂಟಿಯಾಗಿ ಬಿಟ್ಬಿಡು, ನನಗೆ ಇಂಟ್ರೆಸ್ಟ್ ಇಲ್ಲ, ಹೀಗೆ ಅವ್ರು ಮಾತಾಡ್ತಾರೆ. ಸೊ ಅದನ್ನ ನೀವು ಕೇಳೋ ಅವಶ್ಯಕತೆ ಇಲ್ಲ. ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೆಯ್ಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್, ಲುಕ್ ಎಟ್ ದಿಸ್ ಪರ್ಸನ್ಸ್ ಆ್ಯಟಿಟ್ಯೂಡ್. ನೀವು ಈ ವ್ಯಕ್ತಿಯ ಆ್ಯಟಿಟ್ಯೂಡ್ ನೋಡಿ ಸ್ವಲ್ಪ ಇವತ್ತು ಹೇಗಿದೆ ಅಂತ.
ನೀನು ನನ್ನ ನಿಜವಾಗ್ಲೂ ಇಷ್ಟಪಡ್ತೀಯ, ನೀನು ನನ್ನ ನಿಜವಾಗ್ಲೂ ಇಷ್ಟಪಡ್ತೀಯ ಅಂದರೆ, ನೀನು ನನ್ನ ನಿಜವಾಗ್ಲೂ ಪ್ರೀತಿಸ್ತೀಯ ಅಂದರೆ, ನೀನು ನನಗೆ ವೆಯ್ಟ್ ಮಾಡ್ತೀಯ, ನಾನು ಬರ್ತೀನಿ, ನೀನು ನನಗೆ ವೆಯ್ಟ್ ಮಾಡು. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ಲ ಅವ್ರು ಯಾವ ರೀತಿಯಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಐ ಆಮ್ ಲೀವಿಂಗ್ ಫ್ರಮ್ ಯುವರ್ ಲೈಫ್ ಫಾರ್ ಮೆನಿ ರೀಸನ್ಸ್. ನಾನು ಹೋಗ್ತಿದ್ದೀನಿ. ಸೊ ಇವಾಗ ಏನಂದರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ನಾನು ನಿನ್ನನ್ನು ಮಾತಾಡ್ಸೋದಿಲ್ಲ, ನಾನು ಕಟ್ ಆಫ್ ಮಾಡ್ತೀನಿ, ನಾನು ಬ್ರೇಕಪ್ ಮಾಡ್ಕೋತೀನಿ, ಹೆದರಿಸ್ತಿದ್ದಾರೆ ನಿಮ್ಮನ್ನ. ನೀವೇನು ಮಾಡಬೇಕಾಗತ್ತೆ? ಹೆದರೋ ಅವಶ್ಯಕತೆ ಇಲ್ಲ. ಈಗ ಮಗು ಅಳ್ತಾ ಇರುತ್ತೆ ಅಲ್ವಾ, ಅಳೋ ಮಕ್ಕಳನ್ನು ನಾವು ತುಂಬಾ ಪ್ಯಾಂಪರ್ ಮಾಡಿಕೊಂಡು ಅಳಬೇಡ ಅಂದರೆ ಇನ್ನೂ ಅಳು ಜಾಸ್ತಿ ಮಾಡುತ್ತೆ. ಒಂದೊಂದು ಮಕ್ಕಳು ಹಾಗೇ ಹಠ ಜಾಸ್ತಿ ಮಾಡ್ತಾರೆ. ಸೊ ಇದು ಪರಿಸ್ಥಿತಿ, ಈ ವ್ಯಕ್ತಿಯ ಪರಿಸ್ಥಿತಿ ಹಾಗೇ ಆಗಿದೆ. ಹಠ ಮಾಡೋದು, ಅಳೋದು, ಬೇರೆ ರೀತಿಯಾಗಿ ನಾನು ಹೊಟ್ಟೋಗ್ತೀನಿ ಬಿಟ್ಟು ಅಂತ ಹೇಳೋದು ಅದೆಲ್ಲ ನಡೀತಾ ಇದೆ. ಟ್ರೈಂಗ್ ಟು ಕನೆಕ್ಟ್ ಯು ಥ್ರೂ ಸೋರ್ಸಸ್. ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಗೇನ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಡೈರೆಕ್ಟಾಗಿ ಅಲ್ಲದೆ ಇಂಡೈರೆಕ್ಟಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಅಂತ ಕೂಡ ಇವತ್ತಿನ ಮೆಸೇಜ್ ಬರ್ತಾ ಇದೆ. ಹಾಗೂ ಲವ್ ಮೆಸೇಜಸ್ ಏನು ಅಂತ ನೋಡೋಣ, ಏನು ಬರ್ತಾ ಇದೆ, ಇನ್ನು ಕೆಲವು ಮೆಸೇಜಸ್ ಏನಿದೆ ಈ ಒಂದು ರಿಲೇಷನ್ಶಿಪ್ ಕುರಿತಾಗಿ. ವಾಟ್ ಆರ್ ದ ಮೆಸೇಜಸ್? ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಯು ಮೇಕ್ ಮೀ ಅ ಬೆಟರ್ ಪರ್ಸನ್. ನೀವು ಅವ್ರನ್ನ ಬೆಟರ್ ಮಾಡಿದ್ದೀರಾ. ಮೇ ಬಿ ನೀವು ಆ ಥರ ಅವ್ರನ್ನ ನೋಡ್ಕೊಂಡಿರ್ಬೋದು, ಆ ಥರ ಅವ್ರ ಹತ್ರ ವರ್ತಿಸಿರಬಹುದು. ಯು ಮೇಕ್ ಮೀ ಅ ಬೆಟರ್ ಪರ್ಸನ್ ಅಂತ ಈ ವ್ಯಕ್ತಿ ಹೇಳ್ತಿದ್ದಾರೆ. ನಿನ್ನಿಂದ ನನ್ನ ಲೈಫ್ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯು ಡೂ ಸಿಲಿ ಥಿಂಗ್ಸ್ ಫಾರ್ ಮೀ ಅಂತ ಹೇಳ್ತಾರೆ. ಮೇ ಬಿ ನೀವು ಅವ್ರನ್ನ ಅಷ್ಟು ಪ್ಯಾಂಪರ್ ಮಾಡಿರಬಹುದು, ಸಣ್ಣ ಸಣ್ಣ ವಿಷಯಗಳನ್ನೂ ನೀವು ಪ್ರೀತಿಯಿಂದ ಅವ್ರ ಲೈಫ್ನಲ್ಲಿ ನೀವು ಮಾಡಿರ್ಬೋದು. ಲೈಕ್ ಕಾಫಿ ಕೊಡೋದು, ಕಾಫಿ ಮಾಡಿಕೊಡೋದಿರ್ಬೋದು, ಅಥವಾ ಎಲ್ಲೋ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡೋದಿರ್ಬೋದು, ಅಥವಾ ಅವ್ರಿಗೇನು ಇಷ್ಟ ಇದೆ ಅದನ್ನು ಕೊಡೋದಿರ್ಬೋದು. ಸೊ ಆ್ಯಕ್ಚುಲಿ ನೀವೆಲ್ಲ ನೋಟ್ ಡೌನ್ ಮಾಡಿರ್ಬೋದು, ನಿಮ್ಗೆ ಅವ್ರು ಏನೇನು ಇಷ್ಟ ಪಡ್ತಾರೆ ಅಂತ ಗೊತ್ತಾಗಿ ಅದನ್ನೇ ನೀವು ಮಾಡಿದ್ದೀರಾ. ಅದಕ್ಕೆ ಅವ್ರು ಸಿಲ್ಲಿ ಥಿಂಗ್ಸ್ ಅಂತ ಹೇಳ್ತಾರೆ. ನಾನು ಹೇಳೋದ್ನಲ್ಲ, ಈ ವ್ಯಕ್ತಿಗೆ ಬಹಳ ಆ್ಯಟಿಟ್ಯೂಡ್ ಇದೆ. ನೆಕ್ಸ್ಟ್ ಮೆಸೇಜ್, ಯು ರೆಸ್ಪೆಕ್ಟ್ ಮೈ ಡಿಸಿಷನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀನು ನಾನು ತಗೊಳ್ಳುವಂಥ ನಿರ್ಧಾರಗಳನ್ನ ಗೌರವಿಸ್ತೀಯ, ಅದು ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಯು ಲಿಸನ್ ಟು ಮೀ ವೆಲ್. ನೀನು ನನ್ನ ಮಾತು ಕೇಳ್ತೀಯ. ನಾನು ಹೇಳೋದ್ನಲ್ಲ, ಈ ವ್ಯಕ್ತಿಗೆ ಈ ಒಂದು ಆ್ಯಟಿಟ್ಯೂಡ್ ಇದೆ. ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಅಥವಾ ನಿಮ್ಮ ಲೈಫ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಡಾಮಿನೇಟ್ ಮಾಡಬೇಕು, ನಾನು ಹೇಳ್ದಂಗೆ ನನ್ನ ಮಾತು ಹೇಳ್ದಂಗೆ ಕೇಳಬೇಕು, ಈ ಥರದ್ದೊಂದು ಆ್ಯಟಿಟ್ಯೂಡ್ ಇದೆ. ಇದರಿಂದನೇ ರಿಲೇಷನ್ಶಿಪ್ ಹಾಳಾಗ್ತಾ ಇರೋದು. ಬಿಕಾಸ್ ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ಲುಕ್ ಎಟ್ ದ 2 ಕಾರ್ಡ್ಸ್ ಐ ಗಾಟ್, ಬರ್ನಿಂಗ್ ಟವರ್ ಮತ್ತು ಡೆತ್. ಸೊ ಎಷ್ಟೋ ಜನಕ್ಕೆ ಈ ಒಂದು ರಿಲೇಷನ್ಶಿಪ್ ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಇದು ಬೇಡವೇ ಬೇಡ ಅಂತ ನಿಮಗೆ ತಲೆ ಕೆಟ್ಟು ಹೋಗಿ ನೀವೇ ದೂರ ಆಗಿರಬಹುದು. ಸೊ ಐ ಆಮ್ ನಾಟ್ ಸೀಯಿಂಗ್ ಆ್ಯಕ್ಟಿವ್ ಕಮ್ಯುನಿಕೇಷನ್. ಈ ರಿಲೇಷನ್ಶಿಪ್ನಲ್ಲಿ ನಾನು ಆ್ಯಕ್ಟಿವ್ ಆಗಿ ಕಮ್ಯುನಿಕೇಷನ್ನ ನೋಡ್ತಾ ಇಲ್ಲ. ಟ್ಯಾರೋ ಮುಖಾಂತರವಾಗಿ ಇನ್ನೂ ಏನೇನು ತಿಳ್ಕೊಳ್ಳೋದಿದೆ ನೋಡೋಣ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, 9 ಆಫ್ ಟೀ ಕಪ್ಸ್ ಬರ್ತಾ ಇದೆ. ಸೊ ಇದು ನಿಮಗೆ ಇರುವಂಥ ಮೆಸೇಜ್ ಏನಾಗಿದೆ ಅಂದರೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಅವ್ರಿಗೆ ಕಾಯಬೇಕು, ಅವ್ರು ಬರಬೇಕು. ನೀವು ಎಷ್ಟು ಅವ್ರಿಗೆ ಅಟೆನ್ಷನ್ ಇವಾಗ ಕೊಡ್ತೀರಾ, ಇವಾಗಿರುವಂಥ ಪರಿಸ್ಥಿತಿನಲ್ಲಿ ನೀವೆಷ್ಟು ಕ್ರೇವಿಂಗ್ಸ್ ಅಥವಾ ಅವ್ರು ಬೇಕು ಅಂತ ಹಠ ಮಾಡ್ತೀರಾ, ಅವ್ರು ನಿಮ್ಮಿಂದ ದೂರ ಹೋಗ್ತಾರೆ. ಆ ಚೇಸಿಂಗ್ ಆ್ಯಟಿಟ್ಯೂಡ್ನ ಈ ಕೂಡಲೇ ಡ್ರಾಪ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ. ದಟ್ ಈಸ್ ಯೋರ್ ಟ್ಯಾರೋ ಮೆಸೇಜ್. 4 ಆಫ್ ಪೆಂಟಿಕಲ್ಸ್ ಅಂದಾಗ ನಿಮ್ಮ ಎನರ್ಜಿನ ನೀವು ಇವಾಗ ಡ್ರಾ ಬ್ಯಾಕ್ ಮಾಡಬೇಕು. ಸೇವ್ ಯುವರ್ ಎನರ್ಜಿ ಅಂತ ಮೆಸೇಜ್ ಬರ್ತಾ ಇದೆ. ಸೇವ್ ಯುವರ್ ಎನರ್ಜಿ ಅಂದಾಗ ನಿಮಗೆ ಯಾವುದು ಉಪಯೋಗ ಅನಿಸುತ್ತೆ, ನಿಮ್ಮ ಲೈಫಿಗೆ ಯಾವುದು ಉಪಯುಕ್ತ ಅನ್ನುವಂಥ ವಿಷಯಗಳನ್ನ ನೀವು ಮಾಡಿ, ನೀವು ಗ್ರೋ ಆಗುವಂಥ ವಿಷಯಗಳನ್ನ ನೀವು ಮಾಡಿ. ಮೇ ಬಿ ಅದನ್ನು ನೀವು ಲೈಕ್ ನಿಮ್ಮ ಬಾಡಿನ ನೀವು ಟೇಕ್ ಕೇರ್ ಮಾಡ್ತೀರಾ, ಅಥವಾ ನೀವು ಕೆಲಸದ ವಿಷಯವಾಗಿ ಏನಾದರೂ ಮಾಡೋಕ್ಕೆ ಹೋಗ್ತೀರಾ. ನಿಮ್ಮ ಲೈಫ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡ್ಬೋದು ಅದ್ರ ಕಡೆಗೆ ಫೋಕಸ್ ಮಾಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಡ್ರಾ ಬ್ಯಾಕ್ ಯುವರ್ ಎನರ್ಜಿ ಅಂತ ಬರ್ತಾ ಇದೆ. ಓಕೆ, ಬಿಕಾಸ್ ಈ ವ್ಯಕ್ತಿಯ ಆ್ಯಟಿಟ್ಯೂಡ್ ಇದೆಯಲ್ಲ ಚೆನ್ನಾಗಿಲ್ಲ ನಿಮ್ಮ ಕಡೆಗೆ. ಇವಾಗ ಕಿಂಗ್ ಆಫ್ ಕಪ್ಸ್, ಇವರೆಲ್ಲೂ ಹೋಗಲ್ಲ. ನಾನು ನಿಮಗೆ ಬರ್ಕೊಡ್ತೀನಿ, ಐ ಕ್ಯಾನ್ ರೈಟ್ ಆ್ಯಂಡ್ ಗಿವ್. ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಬಿಕಾಸ್ ನೀವು ನೋಡ್ಕೊಂಡು ಹಾಗೆ, ನೀವು ಕೊಟ್ಟಿರುವಂಥ ಅಟೆನ್ಷನ್ ಇದೆಯಲ್ಲ, ನೀವು ಗೌರವಿಸುವ ಹಾಗೆ, ಹಾಗೂ ನೀವು ಅವ್ರನ್ನ ತುಂಬ ಗ್ರೇಟಾಗಿ ನೋಡ್ತೀರಾ. ಬೇರೆಯವ್ರು ಹೇಗೆ ನೋಡ್ತಾರೋ ಅದು ಮ್ಯಾಟರ್ ಆಗೋಲ್ಲ. ಆದರೆ ನಿಮ್ಮ ಕಣ್ಣು ಮುಂದೆ ಆ ವ್ಯಕ್ತಿ ಹೀರೋ ಆಗಿ ಕಾಣಿಸ್ತಾರೆ, ಅವ್ರಿಗೆ ಹಂಗೆ ಅನಿಸುತ್ತೆ.
ಸೊ ಆ ಅಟೆನ್ಷನ್ ಅವ್ರು ಯಾವಾಗಲೂ ಇಷ್ಟಪಡ್ತಾರೆ, ನೀವು ಕೊಡುವಂಥ ಅಟೆನ್ಷನ್, ಪ್ರೀತಿ ಎಲ್ಲ. ಸೊ ಇವಾಗ ನೀವು ಡ್ರಾಬ್ಯಾಕ್ ಮಾಡೋದ್ರಿಂದ, ನೀವೇನೂ ಮಾಡದೇ ಇರೋದ್ರಿಂದ, ನೀವೇನೂ ಆ್ಯಕ್ಷನ್ ತೊಗೊಳ್ಳದೇ ಇರೋದ್ರಿಂದ ಅವರೇ ಇದನ್ನು ಸರಿ ಮಾಡ್ತಾರೆ ಅಂತ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಮೆಸೇಜ್ 4 ಆಫ್ ಪೆಂಟಿಕಲ್ಸ್. ಲುಕ್ ಎಟ್ ದ ಕಾರ್ಡ್. ದಿಸ್ ಇಸ್ ಅ ಮ್ಯಾರೇಜ್ ಕಾರ್ಡ್ ಅಂತ ಹೇಳ್ತೀನಿ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಮ್ಯಾರೇಜ್ ಇಲ್ಲ ಅಂದರೆ, ಈ ಒಂದು ರೀಡಿಂಗ್ನಲ್ಲಿ ಏನಾಗಿದೆ ಅಂದರೆ ಇದೊಂದು ಮ್ಯಾರೇಜ್ಗೆ ಮುಂದುವರಿಯುತ್ತೆ ಅಂತ ಬರ್ತಾ ಇದೆ. ಅಂದರೆ ಸಿಂಗಲ್ಸ್ ಏನಾದರೂ ನೋಡ್ತಿದ್ದೀರಾ ಅಂದರೆ ಈ ವ್ಯಕ್ತಿಯ ವಿಚಾರವಾಗಿ, ಈ ವ್ಯಕ್ತಿಯ ಜೊತೆ ಒಂದು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮದುವೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮದುವೆ ಆಗೋಗಿದೆ ಅಂದರೆ ಎಸ್, ಇನ್ನೂ ಬಾಂಡಿಂಗ್ ಆ್ಯಸ್ ಐ ಟೋಲ್ಡ್ ಸ್ಟ್ರಾಂಗ್ ಆಗಿರುತ್ತೆ. ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಒಂದು 4 ವೀಕ್ಸಲ್ಲಿ ನೀವು ಈ ಒಂದು ರಿಲೇಷನ್ಶಿಪ್ ಸರಿ ಹೋಗೋದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಲಾಸ್ಟ್ ಮೆಸೇಜಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂದೇನಾಗಿದೆ ಅಂದರೆ ಇದು ನೀವು ಅರ್ಥ ಮಾಡ್ಕೋಬೇಕು, ಇದು ನಿಮಗೆ ಬಂದಿರುವಂಥ ಸ್ಪೆಷಲ್ ಮೆಸೇಜ್ ಏನಾಗಿದೆ ಅಂದರೆ, ನೀವು ನಿಮ್ಮ ಒಂದು ಬೆಲೆಯನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ವೀನ್ ಬರ್ತಿದೆ, ಸ್ಟ್ರಾಂಗೆಸ್ಟ್ ಎನರ್ಜಿ ಇದು. ನೀವು ಯಾವಾಗ ನಿಮ್ಮನ್ನು ವ್ಯಾಲ್ಯೂ ಮಾಡೋದಿಲ್ಲ, ಜನ ನಿಮ್ಮನ್ನು ಡಿವ್ಯಾಲ್ಯೂ ಮಾಡ್ತಾರೆ. ಸೊ ನಿಮ್ಮ ಲೈಫ್ನ ನೀವು ಚೆನ್ನಾಗೇ ಕಟ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ನೀವು ನಿಮ್ಮ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಾನು ಒಪ್ತೀನಿ. ಬಿಕಾಸ್ ಲಕ್ಸುರಿ ನಾನು ತುಂಬ ನೋಡ್ತಾ ಇದ್ದೀನಿ ರೀಡಿಂಗ್ನಲ್ಲಿ. ಲಕ್ಸುರಿಯಸ್ ಲೈಫ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಮೇ ಬಿ ನಿಮ್ಮ ಹಣಕಾಸಿನ ವಿಷಯವಾಗಿ ನೀವು ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ನೋಡಿರ್ಬೋದು. ಆ್ಯಸ್ ಐ ಟೋಲ್ಡ್, ಏನೇನೋ ನಿಮ್ಗೆ ಏನೇನು ಇಷ್ಟ ಬರ್ತಾ ಇದೆ ಅದೆಲ್ಲ ಖರೀದಿ ಮಾಡ್ತಾ ಇದ್ದೀರಾ. ಆ ಥರ ಒಂದು ಗೋಲ್ಡನ್ ಟೈಮ್ ಬಂದಿದೆ ನಿಮಗೆ. ಸೊ ಈ ಥರ ಇರುವಾಗ ಈ ವ್ಯಕ್ತಿ ಯಾವಾಗ ನಿಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅದನ್ನು ಮಾತ್ರ ಎಂಟರ್ಟೈನ್ ಮಾಡಬೇಕಾಗತ್ತೆ. ಯಾವಾಗ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂದರೆ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಸರಿಯಾಗಿ ಮಾತಾಡಿಲ್ಲ ಅಂದರೆ ನೀವು ಅದೇ ರೀತಿಯಾದ ಎನರ್ಜಿನ ಪಾಸ್ ಮಾಡಿ. ಅದನ್ನು ನೀವು ಸಹಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಮೆಸೇಜ್ ಬರ್ತಾ ಇದೆ. ಓಕೆ, 4 ವೀಕ್ಸ್ನಲ್ಲಿ ಸರಿ ಹೋಗಬೇಕು. ಕಂಡೀಷನ್ಸ್ ಏನಾಗಿದೆ ಅಂದರೆ ನೀವು ಏನೂ ಮಾಡಬಾರ್ದು. ನೋ ಆ್ಯಕ್ಷನ್ ಇಸ್ ದ ಬೆಸ್ಟ್ ಆ್ಯಕ್ಷನ್ ಫಾರ್ ನೌ. ಓಕೆ, ಇದೆಲ್ಲ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ಈ ಒಂದು ರಿಲೇಷನ್ಶಿಪ್ ಇವಾಗ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಷನಲ್ಲಿದೆ. ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂದರೆ ಈ ವ್ಯಕ್ತಿ ಅವರ ಈಗೋನ ಬ್ರೇಕ್ ಮಾಡಿ ನಿಮ್ಮ ಕಡೆಗೆ ಬರಬೇಕು. ಅದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ ನೀವು ಅವಕಾಶನೂ ಮಾಡಿಕೊಡಿ. ಅವ್ರು ತಗ್ಗಿ ಬಂದಾಗ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡಿ. ಆದರೆ ಇಲ್ಲ, ನಾನು ತಗ್ಗಲ್ಲ, ನಾನು ಬಗ್ಗಲ್ಲ ಅನ್ನೋ ಆ್ಯಟಿಟ್ಯೂಡ್ ಇದೆ ಅಂದರೆ ಅವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಅವ್ರ ಪ್ರಾಬ್ಲಮ್, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.